ನಮಸ್ಕಾರ ವೀಕ್ಷಕರೇ. ಸಂಧಿ ಹಾಗೂ ಕೀಲು ನೋವು ಅಂದರೆ ಜಾಯಿಂಟ್ ಪೇನ್ ಬಹುಶಃ ಇವತ್ತು ಎಲ್ಲ ವಯೋಮಾನದವರನ್ನು ಕಾಡಿಸ್ತಾ ಇದೆ. ಶಾಲೆಗೆ ಹೋಗೋ ಮಕ್ಕಳಲ್ಲೂ ಕೂಡ ಕುತ್ತಿಗೆ ನೋವು, ಬೆನ್ನು ಅಂತ ಹೇಳ್ತಾರೆ. ಇನ್ನು ಶ್ರಮದಾಯಕ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕೂಡ ಕುತ್ತಿಗೆ ನೋವು, ಬೆನ್ನು ನೋವು, ಮೊಣಕಾಲು ನೋವು, ಕೀಲು ನೋವು ಅಂತ ಹೇಳ್ತಾರೆ. ಹಾಗೂ ಸಹಜವಾಗಿ ನಮಗೇನು ವಯಸ್ಸಾಗುತ್ತೆ, 50ರ ನಂತರದ ಮಹಿಳೆಯರು ಅಥವಾ 60ರ ನಂತರದ ಪುರುಷರು ಕೂಡ ಮೊಣಕಾಲು, ಹಿಮ್ಮಡಿ, ಬೆನ್ನು ನೋವು, ಕುತ್ತಿಗೆ ನೋವು ಅಂತ ಹೇಳ್ತಾರೆ. ಇನ್ನು ಸೊಂಟ ನೋವಂತರೂ ಹೇಳ್ತಿರೋದು ಬಹುಶಃ ಎಲ್ಲ ವಯೋಮಾನದವ್ರಿಗೂ ಅದು ಕಾಡುತ್ತೆ. ಹಾಗಾದರೆ ಈಗ ಒಟ್ಟಾರೆ ನಾವು ನೋಡೋದಾದರೆ ನಮ್ಮ ಜಾಯಿಂಟ್ ಪೇನ್, ಸಂಧಿ ಹಾಗೂ ಕೀಲುಗಳ ನೋವು ಏಕೆ ಬರುತ್ತೆ ಮತ್ತು ಅದನ್ನು ಬರದೇ ಇರೋ ರೀತಿ ಅಥವಾ ಬಂದ ಮೇಲೆ ಅದಕ್ಕೆ ತಕ್ಕದಾದ ಆಹಾರ ಮತ್ತು ಜೀವನ ಕ್ರಮಗಳನ್ನು ನಾವು ಆಯುರ್ವೇದ ಮತ್ತು ಯೋಗವನ್ನು ಬಳಸ್ಕೊಂಡು ಹೇಗೆ ಅದನ್ನು ಎದುರಿಸಬೇಕು, ಹತೋಟಿಯಲ್ಲಿಡಬೇಕು, ನಿವಾರಣೆ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ಈ ಸಂಧಿ ಹಾಗೂ ಕೀಲು ನೋವು ಅಂತ ನಾವು ಹೇಳೋದಾದರೆ ಅಲ್ಲಿ ನಮಗೆ 2 ರೀತಿಯ ವಿಧಾನಗಳ ಒಂದು ಜಾಯಿಂಟ್ ಪೇನ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಆಮವಾತ, ರೊಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಇನ್ನೊಂದು ಆಸ್ಟಿಯೋ ಆರ್ಥ್ರೈಟಿಸ್, ಸಂಧಿವಾತ ಅಥವಾ ಸವೆತದಿಂದ ವಯೋಸಹಜವಾಗಿ ಉಂಟಾಗ್ತಕ್ಕಂಥ ಸಂಧಿ ಕೀಲು ನೋವು. ಈ ರೊಮಟಾಯ್ಡ್ ಆರ್ಥ್ರೈಟಿಸ್ ಏನಂತ ಇದೆ, ಅದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತೀವಿ. ಅಲ್ಲಿ ನಮ್ಮ ವಿಶೇಷವಾಗಿ ಕೀಲುಗಳಲ್ಲಿ ಬಿಗಿತನ ಬರೋದು, ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಫ್ಲೆಕ್ಸಿಬಿಲಿಟಿ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಬಹುಶಃ ಇದು ಎಲ್ಲ ವಯೋಮಾನದವರನ್ನು ಕಾಡುತ್ತೆ. ಆದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಏನಿದೆ ವಯೋಸಹಜವಾಗಿ ಒಂದು 50ರ ನಂತರ ಮಹಿಳೆಯರಲ್ಲಿ, 55-60ರ ನಂತರ ಪುರುಷರಲ್ಲಿ ಆ ಸವೆತದಿಂದ ಪ್ರಧಾನವಾದ ಕೀಲುಗಳು ನೋವನ್ನು ಅನುಭವಿಸ್ತವೆ, ಉರಿಯೂತವನ್ನು ಅನುಭವಿಸ್ತವೆ. ಹಾಗಾದರೆ ಈ ಒಂದು ಸಂಧಿ ಕೀಲು ನೋವು ಅದು ರೊಮಟಾಯ್ಡ್ ಆರ್ಥ್ರೈಟಿಸ್ ಆದರೂ ಆಗಿರಲಿ ಮತ್ತು ನಮ್ಮ ವಯೋಸಹಜವಾದ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಆಗಿರಲಿ, ಒಂದು ಸಣ್ಣ ಅಕ್ಯೂಟ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಅದು ತುಂಬ ತೀವ್ರತರವಾದ ನೋವಿದ್ದಾಗ ಒಂದು ಸಣ್ಣ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಚಮತ್ಕಾರಿಕವಾದ ಒಂದು ರಿಲೀಫನ್ನು, ಉಪಶಮನವನ್ನು ನೀವು ಮನೆಯಲ್ಲೇ ಕಂಡುಕೊಳ್ಬಹುದು. ಅದೇನಂತ ನಾನು ಹೇಳ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. 1 ಲೀಟರ್ ನೀರಿಗೆ ನೀವು 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಿಪ್ಪೆ ತೆಗೆದ ತುಂಡರಿಸಿದ ಹಸಿ ಶುಂಠಿಯ ತುಂಡುಗಳನ್ನು ಹಾಕಿ. ಮತ್ತೊಮ್ಮೆ ಹೇಳ್ತೇನೆ, 1 ಲೀಟರ್ ನೀರಿಗೆ 1 ಚಮಚದಷ್ಟು ಜೀರಿಗೆ ಹಾಕಿ, 1 ಚಮಚದಷ್ಟು ತುಂಡರಿಸಿ ಸಿಪ್ಪೆ ತೆಗೆದಂಥ ಚಿಕ್ಕ ಚಿಕ್ಕ ತುಂಡುಗಳ ಹಸಿ ಶುಂಠಿಯ ತುಂಡುಗಳನ್ನು ಹಾಕಿ ಒಂದು 10-12 ನಿಮಿಷ ಅದನ್ನು 1 ಲೀಟರ್ ನೀರನ್ನು ಬಾಯ್ಲ್ ಮಾಡಿ. ಆ ಹಸಿ ಶುಂಠಿ ತುಂಡುಗಳು, ಜೀರಿಗೆ ಅದರಲ್ಲೇ ಇರಲಿ, ಆ ನೀರು ಕೂಡ ಪಾತ್ರೆಯಲ್ಲೇ ಇರಲಿ. ಆ ಬಿಸಿ ಬಿಸಿಯಾದ ನೀರನ್ನು ಮೊಗಚ್ಕೊಂಡು ನಿಮಗೆ ಬಾಯಾರಿಕೆ ಆದಾಗ, ತಿಂಡಿ ಊಟ ಆದಾಗ ಇಡೀ ದಿನ ನಿಧಾನಕ್ಕೆ ಕುಡಿತಾ ಇರಿ. ಇದರಿಂದ ಅದ್ಭುತವಾಗಿ ನೀವೇನು ಜಾಯಿಂಟ್ ಸ್ಟಿಫ್ನೆಸ್ ಅಂತ ಹೇಳ್ತೀರಿ, ಅದು ಕುತ್ತಿಗೆ ನೋವಾಗಿರ್ಬೋದು, ಬೆನ್ನಿನ ನೋವು, ಸೊಂಟದ ನೋವಾಗಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಕೀಲುಗಳ ನೋವಾಗಿರ್ಬೋದು, ಅತ್ಯದ್ಭುತವಾಗಿ ಆ ಜಾಯಿಂಟ್ ಸ್ಟಿಫ್ನೆಸ್, ಸಂಧಿ ಕೀಲುಗಳ ಬಿಗಿತನ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಹಸಿ ಶುಂಠಿ ಮತ್ತು ಜೀರಿಗೆ ಏನಿದೆ ಅದ್ಭುತವಾಗಿ ನಮ್ಮ ಜೀರ್ಣಕ್ರಿಯೆ ಮೇಲೂ ಪರಿಣಾಮ ಬೀರೋದ್ರಿಂದ ನಿಮಗೆ ಅಜೀರ್ಣ ಮಲಬದ್ಧತೆ ಇದ್ದರೆ, ಅಸಿಡಿಟಿ ಇದ್ದರೆ ಅದಕ್ಕೂ ಕೂಡ ಇದು ರಾಮಬಾಣ ಆಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ವ ಇದು? ಇದನ್ನು ನೀವು ಅಳವಡಿಸ್ಕೊಳ್ಳಿ. ಇನ್ನು ನಾನು ಹೇಳಿದಂತೆ ಸೊಂಟದ ನೋವು ಅಂದರೆ ಲೋ ಬ್ಯಾಕ್ ಏಕ್ ಅಂತ ಹೇಳ್ತೀವಿ, ಲಂಬ್ಯಾಗೋ ಅಂತೀವಿ, ಕಟಿಶೂಲ ಅಂತ ನಾವು ಆಯುರ್ವೇದದಲ್ಲಿ ಕರಿತೀವಿ, ಕಟಿಗ್ರಹ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಏನು ಕಶೇರುಕಗಳಿರ್ತವೆ, ಅಂದರೆ ಬೆನ್ನಿನ ಏನು 30+ ಬೋನ್ಸ್ ಇರ್ತವೆ, ಅಲ್ಲಿ ಎಲ್ಲೋ ಜೋಡಣೆಯಲ್ಲಿ ವ್ಯತ್ಯಾಸ, ಅದರಲ್ಲಿ ಅನೇಕ ರೀತಿ ಇದ್ದಾವೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತಿದೆ, ಡಿಸ್ಕ್ ಹರ್ನಿಯೇಷನ್ ಅಂತಿದೆ, ಹಾಗೆ ಅನೇಕ ರೀತಿ ವೈದ್ಯಕೀಯ ನಾಮದಲ್ಲಿ ನಾವು ಕರಿತೀವಿ. ಒಟ್ಟಾರೆ ಸೊಂಟ ನೋವು, ಬೆನ್ನು ನೋವಿಗೆ ಒಂದು ಅದ್ಭುತವಾದಂತಹ ಪರಿಹಾರ ಇದೆ. ಹಾಗೆಯೇ ವಿಶೇಷವಾಗಿ ಮೊಣಕಾಲು ನೋವು, ನಿಮ್ಮ ಬೆನ್ನಿನ ಭಾಗದ ನೋವು, ಮೊಣಕಾಲು ನೋವಿಗೆ ಇನ್ನೊಂದು ಮನೆಮದ್ದನ್ನು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ರಾತ್ರಿ ಊಟದ ನಂತರ 1 ಗಂಟೆ ಗ್ಯಾಪ್ ಮಾಡಿ ಒಂದು 9-9:30 ಸುಮಾರು 1 ಲೋಟ ಬಿಸಿ ಹಾಲು, 100-150 ml ಬಿಸಿ ಹಾಲಿಗೆ 1 ಚಮಚ ತುಪ್ಪವನ್ನು ಹಾಕಿ ನೀವು ಅದನ್ನು ಅದರಲ್ಲಿ ಕದಡಿ, ನಿಮಗೆ ಡಯಾಬಿಟಿಸ್ ತೊಂದರೆ ಇಲ್ಲ ಅಂದರೆ ಒಂದು ಸಣ್ಣ ಚೂರು ಬೆಲ್ಲವನ್ನು ಹಾಕಿ. ಹೀಗೆ ಒಂದು 100-150 ಮಿಲಿ ಬಿಸಿ ಹಾಲಿಗೆ 1 ಚಮಚ ತುಪ್ಪ, ಒಂದು ಅರ್ಧ ಚಮಚದಷ್ಟು ಈ ಬೆಲ್ಲದ ಪುಡಿ ಅಥವಾ ಜೋನಿ ಬೆಲ್ಲದ ಅರ್ಧ ಚಮಚದಷ್ಟು ಹಾಕ್ಕೊಂಡು ಅದನ್ನು ರಾತ್ರಿ ಕುಡಿದು, ಸ್ವಲ್ಪ ಬಿಸಿನೀರು ಕುಡಿದು ಮಲಗಿ 15 ದಿನ ಈ ಅಭ್ಯಾಸ ಮಾಡಿ ನಿಮ್ಮ ಸೊಂಟದ ಬಿಗಿತನ, ನೋವು, ಕುತ್ತಿಗೆ ನೋವು, ಮೊಣಕಾಲು ನೋವಿನಲ್ಲಿ ಬಹಳ ಗಮನಾರ್ಹವಾದಂತಹ ಉಪಶಮನ ತಾತ್ಕಾಲಿಕವಾಗಿ ಆದರೂ ನಿಮಗೆ ಕಂಡು ಬರುತ್ತೆ, ಯಾವುದೇ ನೋವು ನಿವಾರಕಗಳಿಲ್ಲದೆ. ಇದನ್ನು ಖಂಡಿತ ಮಾಡ್ಬೋದು. ಆದರೆ ಯಾರು ತುಂಬ ದಡೂತಿ ದೇಹವನ್ನು ಹೊಂದಿದಿರೋ, ಸ್ಥೂಲ ದೇಹವನ್ನು ಹೊಂದಿದಿರೋ ಅವ್ರು 15 ದಿವಸ ಬೇಡ, 1 ವಾರ ಮಾಡಿ ಸಾಕು. ಸಾದಾ ದೇಹವನ್ನು ಹೊಂದಿದ್ದೀರಿ, ದಪ್ಪ ಇಲ್ಲ ಅಂದರೆ 15-20 ದಿವಸನೂ ನಾನು ಈಗ ಹೇಳಿದ ರೀತಿಯಲ್ಲಿ ಇದನ್ನು ಅಭ್ಯಾಸ ಮಾಡ್ಬೋದು. ತುಂಬ ಜನಕ್ಕಿದು ಒಂದು ಒಳ್ಳೆಯ ಉಪಶಮನ ಕೂಡ ಇದರಲ್ಲಿ ಕಂಡು ಬಂದಿರೋದು ನನ್ನ
ಅಭ್ಯಾಸದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಹಾಗೆ ಇಲ್ಲಿ ಈ ಕೀಲುಗಳ ನೋವು ಮತ್ತು ಈ ಜಾಯಿಂಟ್ ಪೇನ್ ಅಂತ ಏನು ನಾನೀಗ ಮಾತಾಡ್ತಾ ಇದ್ದೀನಿ, ಅಲ್ಲಿ ಯಾವ ಆಹಾರಗಳನ್ನು ನೀವು ತಿನ್ನಬಾರ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಹಸಿ ಕಾಳುಗಳನ್ನು ಜಾಸ್ತಿ ತಿನ್ನಬೇಡಿ. ಈ ಮಲೆನಾಡು ಪ್ರದೇಶದಲ್ಲಿ ಹಸಿ ಕಾಳುಗಳನ್ನು ಸುಲಿದು ತಡ್ನಿ ಕಾಳುಗಳು ಅಂತ ಹೇಳ್ತಾರೆ, ತಿಂಗಳುಳ್ಳಿ ಕಾಳುಗಳು ಅಂತ ಹೇಳ್ತಾರೆ, ಆ ಥರದ ಬೀನ್ಸ್ ಕಾಳು, ಈ ಥರದ ಹಸಿ ಕಾಳುಗಳನ್ನು ಪಲ್ಯ ಮಾಡೋದು ಜಾಸ್ತಿ ಅಭ್ಯಾಸ ಮಲೆನಾಡಿನ ಭಾಗದಲ್ಲಿ. ಆ ಹಸಿ ಕಾಳನ್ನು ತಿಂದರೆ ವಾತದೋಷ ಜಾಸ್ತಿಯಾಗಿ ನಿಮ್ಮ ಜಾಯಿಂಟ್ ಪೇನ್ ಇರೋರಿಗೆ ಅದು ಉಲ್ಬಣ ಆಗೋ ಚಾನ್ಸ್ ಇರುತ್ತೆ. ಹಾಗೆಯೇ ಮೊಳಕೆ ಕಾಳು ಕೂಡ ವಾರಕ್ಕೊಮ್ಮೆಯೋ 2 ವಾರಕ್ಕೊಮ್ಮೆಯೋ ತಿಂದರೆ ತೊಂದರೆ ಇಲ್ಲ. ಆದರೆ ಮೊಳಕೆ ಬರೆಸಿ ಕಾಳುಗಳನ್ನು ಪಲ್ಯ ಸಾಂಬಾರನ್ನು ತಿನ್ನೋದ್ರಿಂದ ವಾಯು ಜಾಸ್ತಿ ಆಗುತ್ತೆ, ಅದರಿಂದ ಸಂಧಿವಾತ ಜಾಸ್ತಿಯಾಗಿ ನಿಮಗೆ ಸಂಧಿ ಕೀಲುಗಳು ನೋವುಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಅಂತಹ ಪದಾರ್ಥಗಳನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಈ ಒಂದು ಏನು ತಿನ್ನಬಾರ್ದು ಅಂತ ನಾನು ಹೇಳಿದೆ, ಇದನ್ನು ನೀವು ದಯವಿಟ್ಟು ಗಮನ ಹರಿಸಿ. ಹಾಗೆಯೇ ಮೊಸರು ಕೂಡ, ಮೊಸರು ಈ ಒಂದು ಶ್ಲಕ್ಷ್ಣ ಗುಣವನ್ನು ಹೊಂದಿದೆ, ಮೃದು ಗುಣವನ್ನು ಹೊಂದಿದೆ, ಕಫವನ್ನು ಹೆಚ್ಚಿಗೆ ಮಾಡೋ ಗುಣ ಹೊಂದಿದೆ. ಇದರಿಂದ ನಮ್ಮ ಜಾಯಿಂಟ್ಗಳಲ್ಲಿ ಕೀಲುಗಳಲ್ಲಿ ಆ ಕಫದ ಅಂಶ ಜಾಸ್ತಿ ಆಗೋದರಿಂದ ನಮಗೆ ಮೊಸರಿನ ಸೇವನೆ, ಅದರಲ್ಲೂ ವಿಶೇಷವಾಗಿ ರಾತ್ರಿ ಹೊತ್ತು ಮೊಸರನ್ನು ಯಾರೂ ಕೂಡ ಸೇವಿಸಬಾರ್ದು. ಬರೀ ಸೊಂಟದ ನೋವು ಬೆನ್ನುವಿರೋರು ಮಾತ್ರ ಅಲ್ಲ, ಯಾರೂ ಕೂಡ ಸೇವಿಸಬಾರ್ದು. ಅದರಲ್ಲೂ ಸೊಂಟದ ನೋವು ಬೆನ್ನುವಿರೋರು ನೀವು ಹಗಲು ಸಮಯದಲ್ಲೂ ಮೊಸರನ್ನು ಸಾಧ್ಯವಾದಷ್ಟು ತೀವ್ರತರವಾದ ನೋವಿದ್ದಾಗ ಅವಾಯ್ಡ್ ಮಾಡಿ, ನಿಮಗೆ ಬಹಳ ಅನುಕೂಲ ಆಗುತ್ತೆ. ಅದ್ರ ಬದಲು ನೀವು ತುಪ್ಪವನ್ನು ಸೇವಿಸ್ಬೋದು, ಮಜ್ಜಿಗೆಯನ್ನು ಸೇವಿಸ್ಬೋದು. ಖಂಡಿತವಾಗಿಯೂ ನೀವು ತೆಳ್ಳಗಿದ್ದೀರಾ, ಅಷ್ಟೊಂದು ದಡುತ್ತಿದೆಯಾ ಇಲ್ಲಾಂದರೆ ಹಾಲನ್ನು ಸೇವಿಸ್ಬೋದು. ಹೀಗೆ ಇಷ್ಟು ಜಾಗೃತಿಯನ್ನು ನೀವು ಮಾಡಿ. ಇದು ಆಹಾರದ ಒಂದಿಷ್ಟು ಮನೆಮದ್ದು ಮತ್ತು ಏನು ತಿನ್ನಬಾರ್ದು, ಏನು ತಿಂದರೆ ಒಳ್ಳೆಯದು ಅನ್ನೋದಕ್ಕೆ ತಿಳ್ಕೊಂಡ್ವು. ಇನ್ನು ಯೋಗದಲ್ಲಿ ಅತ್ಯದ್ಭುತವಾದಂತಹ ಆಸನಗಳನ್ನು ಇಲ್ಲಿ ನಮಗೆ ಯೋಗಾಚಾರ್ಯರು ಆಲ್ರೆಡಿ ಕೊಟ್ಟಿದ್ದಾರೆ. ಆದರೆ ನೀವು ಬೆನ್ನುವಿದೆ ಅಂಥೇಳಿ ಅಕ್ಯೂಟ್ ಪೇನ್, ತುಂಬ ತೀವ್ರತರವಾದ ಗಂಭೀರವಾದ ನೋವಿದ್ದಾಗ, ಅದು ಉಲ್ಬಣಗೊಂಡಾಗ ಎಲ್ಲ ರೀತಿಯ ಆಸನಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅನುಭವಿ ವೈದ್ಯರ ಹತ್ರ ಅಥವಾ ಅನುಭವಿ ಸರ್ಟಿಫೈಡ್ ಪ್ರಮಾಣಿತ ಯೋಗ ತಜ್ಞರ ಹತ್ರ ನೀವು ಕಲೀರಿ. ಅದ್ಭುತವಾದಂತಹ ಒಂದು ಆಸನಗಳು ನಿಮಗೆ ಮೊಣಕಾಲು ನೋವಿಗೆ, ಮಂಡಿ ನೋವಿಗೆ ಅಥವಾ ಕೀಲು ನೋವಿಗೆ, ಈ ಬೆನ್ನು ಅಥವಾ ಕುತ್ತಿಗೆ ನೋವಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗ್ತವೆ. ಅದರಲ್ಲೂ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಭುಜಂಗಾಸನ. ಹೊಟ್ಟೆ ಮೇಲೆ ಮಲಗಿ ಕಂಕಳ ಪಕ್ಕ ಕೈ ಇಟ್ಟು ಸ್ವಲ್ಪ ಹೊಕ್ಕಳವರೆಗೂ ನಿಮ್ಮ ಶರೀರವನ್ನು ನಾಗರ ಹೆಡೆಯಂತೆ ಮೇಲೆತ್ತೋದಿದೆಯಲ್ಲ, ಅದನ್ನು ಕ್ರಮಬದ್ಧವಾಗಿ ಮಾಡಿದಾಗ ನಿಮ್ಮ ಬೆನ್ನಿನ ಸ್ಪೈನ್ಗೆ ತುಂಬ ಕಶೇರುಕಗಳು ಅಥವಾ ಬೆನ್ನಿನ ಮೂಳೆಗೆ ತುಂಬ ಸಹಾಯ ಆಗುತ್ತೆ. ಆದರೆ ಬೆನ್ನು ನೋವು ತುಂಬ ಜಾಸ್ತಿ ಇರೋರು, ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಇರೋರು, ಡಿಸ್ಕ್ ಹರ್ನಿಯೇಷನ್ ಇರೋರು, ಡಿಸ್ಕ್ ಡೆಸಿಕೇಷನ್ ಇರೋರು, ಈ ಥರ ತೊಂದರೆ ಇದೆ ಅಂತ ನಿಮಗೆ ವೈದ್ಯರು ಹೇಳಿದಾಗ ನೀವು ಫಾರ್ವರ್ಡ್ ಬೆಂಡಿಂಗ್ ಆಸನಗಳನ್ನು ಮಾಡಬಾರ್ದು. ಪಾದಹಸ್ತಾಸನ, ಮುಂದೆ ಬಾಗಿ ಮಾಡುವಂಥದ್ದು ಮಾಡಿದಾಗ ಬೆನ್ನಿನ ನೋವಿಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದೇ ಬೆನ್ನನ್ನು ಸ್ಟ್ರೆಚ್ ಮಾಡೋ ಅಭ್ಯಾಸಗಳು, ಹೊಟ್ಟೆ ಮೇಲೆ ಮಲಗಿ ಸ್ಟ್ರೆಚ್ ಮಾಡೋ ಅಭ್ಯಾಸ, ಈ ಧನುರಾಸನ ಇರ್ಬೋದು, ಶಲಭಾಸನ ಇರ್ಬೋದು, ಆ ಥರದ ಆಸನಗಳು, ಮಕರಾಸನಗಳನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಇನ್ನು ಪ್ರಾಣಾಯಾಮ ಕೂಡ ಅದ್ಭುತವಾಗಿ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ಕೀಲುಗಳಿಗೆ ಶಕ್ತಿ ಕೊಡುತ್ತೆ. ಧ್ಯಾನವೂ ಕೂಡ ನಿಮ್ಮ ನೋವಿನ ಸಹನಾ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಮಾನಸಿಕ ಶಾಂತಿಯನ್ನು ಕೊಡುತ್ತೆ. ಹಾಗಾಗಿ ಬರೀ ನೋವು ನಿವಾರಕಗಳನ್ನು ತಿಂತ ನೀವು ಈ ಕೀಲು ಸಂಧಿ ನೋವುಗಳಿಗೆ ಹೆದರೋದು ಬೇಡ. ನಾನು ಹೇಳಿದ ರೀತಿಯಲ್ಲಿ ಯಾವ ಆಹಾರ ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನು ಮತ್ತೊಮ್ಮೆ ಈ ವಿಡಿಯೋ ನೋಡಿ ತಿಳಿದುಕೊಳ್ಳಿ ಮತ್ತು ಅನುಸರಿಸಿ. ಮತ್ತು ಅನುಭವಿ ಯೋಗ ತಜ್ಞರ ಹತ್ರ ನೀವು ಸಂಧಿ ಕೀಲು ನೋವಿನ ನಿವಾರಣೆಗೆ ಅದ್ಭುತವಾದ ಸೂಕ್ತವಾದ ಆಸನಗಳನ್ನು ಕಲೀರಿ. ಇದರಿಂದ ನಿಮ್ಮ ಸಂಧಿ ಕೀಲುಗಳು ಚೆನ್ನಾಗಿರ್ತವೆ ಅಂತ ಹೇಳ್ತಾ, ಹೀಗೆ ಅನೇಕ ವಿಚಾರಗಳನ್ನು, ಆರೋಗ್ಯದ ವಿಷಯಗಳನ್ನು ಆಗಾಗ ವಿನಿಮಯ ಮಾಡಿಕೊಳ್ತಾ ಇರೋಣ. ನಾನು ನಿಮ್ಮ ಆರೋಗ್ಯ ಮಿತ್ರ, ಯೋಗ ಮಿತ್ರ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ, ಹಾಸನ. ನಮಸ್ಕಾರ, ಮತ್ತೆ ಸಿಗೋಣ.